ಬಾರಿಸ್ರಪ್ಪ. ಅಂತೂ ಇಂತೂ ಮನಸ್ನ್ಯಾಗ ಒಬ್ನಿಗ ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡೀನಿ. ಆದ್ರ ಮನಸ್ನ್ಯಾಗ ಮಾಡಿದ ನಿರ್ಧಾರ ಈ ಮದ್ವೆ ಆಗೋ ಮದುಮಗ ಮುಂದೆ ಹೇಳ್ಬೇಕಂದ್ರ ಈ ಮಾಸ್ತರ ಯಾವ ಮೂಲ್ಯಾಗ ಹೋಗಿ ಕುಂತಿರ್ಬೇಕಂತೀನಿ. ಮಾಸ್ತರ ಹೆಸರು ಒಂದೇ ಒಂದ್ಸಲ ನೆನಪಾದ್ರೆ ಸಾಕು, ಮೈಯಾಗ ಒಂದು ನಮೂನಿ ಹೆಂಗೆಂಗೋ ಆಗ್ತೈತಿ. ಅಲ್ಲ ಉಪ್ಪಿ ನಿಂತ ಈ ಹೆಣ್ಣನು ಮಾಸ್ತರ್ ಬಂದು ಒಂದೇ ಒಂದ್ಸಲ ತಪ್ಕೊಂಡು ಬಿಟ್ನಂದ್ರ 3 ತಿಂಗಳ ಮುಂದಕ್ಕ ಅಲ್ಲಿವರೆಗೂ ನಾ ಹ್ಯಾಗ ತಡ್ಕೊಳ್ಳ. ಬಾಜು ಮನ್ಯಾಗ ಬಾರಿ ಅತಿ ಕೆಂಪನ ಪಡ್ಡಿ, ಬಾಜು ಮನ್ಯಾಗ ಬಾರಿ ಅತಿ ಕೆಂಪನ ಪಡ್ಡಿ, ಹೋದರ ಬಿಡ್ದುಲ್ಲ 3 ಎಕರೆ ಮಡ್ಡಿ, ಹೋದರ ಬಿಡ್ದುಲ್ಲ 3 ಎಕರೆ ಮಡ್ಡಿ. ಬಾಜು ಮನ್ಯಾಗ ಬಾರಿ ಅತಿ ಕೆಂಪನ ಪಡ್ಡಿ, ಬಾಜು ಮನ್ಯಾಗ ಬಾರಿ ಅತಿ ಕೆಂಪನ ಪಡ್ಡಿ, ಹೋದರ ಬಿಡ್ದುಲ್ಲ 3 ಎಕರೆ ಮಡ್ಡಿ, ಹೋದರ ಬಿಡ್ದುಲ್ಲ 3 ಎಕರೆ ಮಡ್ಡಿ. ಬಿಡಿಶಾರ ನನ್ನ ಸಾಲಿ ಮಡಲಾರ ನಮ್ಮ ಮನೆಯಲ್ಲಿ, ಬಿಡಿಶಾರ ನನ್ನ ಸಾಲಿ ಮಡಲಾರ ನಮ್ಮ ಮನೆಯಲ್ಲಿ, ಹೋಗರ ನಮ್ಮ ಪ್ರೀತಿ ಸುದ್ದಿ ಆಗೈತೋ ತುಂಬ ಸುದ್ದಿ. ಬಿಡಿಶಾರ ನನ್ನ ಸಾಲಿ ಮಡಲಾರ ನಮ್ಮ ಮನೆಯಲ್ಲಿ, ಬಿಡಿಶಾರ ನನ್ನ ಸಾಲಿ ಮಡಲಾರ ನಮ್ಮ ಮನೆಯಲ್ಲಿ, ಹೋಗರ ನಮ್ಮ ಪ್ರೀತಿ ಸುದ್ದಿ ಆಗೈತೋ ತುಂಬ ಸುದ್ದಿ. ಏ ಸುಂದ್ರಿ, ಬೇದಿಗೆ ಬಂದು ಎಮ್ಮಿ ಬಾಜಾರದಾಗ ಓಡಾಡಿದಂಗ 4 ಮಂದಿ ಕುಂತು ಹಾದಿ ಮೇಲೆ ಹಾಡ್ಕೋ ಅಂತ ಕುನ್ಕೋ ಅಂತ ಹೊಂಟಿದ್ಯಲ್ಲ. ಏ ಸುಂದ್ರಿ, ಯಾಕೆ ಬಂದಿದ್ಯಾ ಜಲ್ದಿ? ಎದಕ್ಕೆ ಬಂದಿನಿ ಜಲ್ದಿ? ಮದ್ವೀಗ ನಾ ಮದ್ವೆ ವಯಸ್ಸಿಗೆ ಬಂದು 3 ವರ್ಷ ಆತು. ಆದ್ರೆ ಏನ್ ಮಾಡೋದು, ಎಲ್ಲರೂ ಬರ್ತಾರ ನೋಡ್ತಾರ ಹೋಗ್ತಾರ, ಬರ್ತಾರ ನೋಡ್ತಾರ ಹೋಗ್ತಾರ. ಅಲ್ಲ ಹಂಗ ಮಾಡ್ತಾರ ಅನ್ಬೋದ ಮಾಸ ನನ್ನ ಮಕ್ಕಳು. ಅಲ್ಲ ಅವರು ಕಣ್ಣಿಗೆ ನಿಂದ ಚೆನ್ನ ಕಾಣ್ಲಿಕ್ಕಿಲ್ಲ, ಅದಕ್ಕೆ ಬರ್ತಾರ ಹೋಗ್ತಾರ. ಏನದು ಚಂದ ಕಾಣೋದು? ನಿನ್ನ ಮುಖ ಅವ್ರಿಗೆ ಚಂದ ಕಾಣಿತ್ತಂದ್ರ ನಾವು 4 ಮಂದಿ ನಿಂತಲ್ಲೇ ಮಾಡ್ತಿರಲ್ಲ ನಿನಗ. ಏನದು ಮಾಡೋದು? ಅರೆ ಮದ್ವಿ ಅವ್ರು ಯಾವಾಗ ನಿನ್ನ ಹೊಲ್ಲ ಅಂತ ಹೋಗ್ಯಾರ ನೋಡು, ಅವಾಗ ನೀ ತಿಳ್ಕೊಬೇಕು. ಏನು ನೀ ಹೆಣ್ಣಂತ ಕಾಣಿಲ್ಲ ಅವ್ರಿಗೆ. ಸಂಧಿ 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 ತಿರ್ಗಾಡು ಹಂದಿ ಹಂಗ ಕಾಣಿರ್ಬೇಕು, ಅದಕ್ಕ ಹೊಲ್ಲ ಅಂತ ಹೋಗ್ಯಾರ. ಮಾನ್ಗಡಿ ಅಲ್ಲ, ನಾ ಯಾಕೆ ಅವ್ರ ಕಣ್ಣಿಗೆ ಹಂದಿ ಕಣ್ಣಂಗ್ ಕಾಣ್ಲಿ? ನಾ ಅವ್ರ ಕಣ್ಣಿಗೆ ಅಪ್ರಂಜಿ ಕಂಡಂಗ ಕೊಂಡೀನಿ. ಆದ್ರೆ ಏನ್ ಮಾಡೋದು, ನಂದು ದೊಡ್ಡದೈತಿ ಅಂತೇಳಿ ವಾಪಸ್ ಹೋಗ್ತಾರ. ಯಾನ್ ದೊಡ್ಡದೈತಿ ನಿಂದು? ನನ್ನ ಹೆಸರ್ಲಿ ಐತಿ ಭೂಮಿ ದೊಡ್ಡದೈತಂತ. ನಾಳೆ ನಾನು ಮದ್ವಿ ಮಾಡ್ಕೊಂಡ್ ಮ್ಯಾಲ ನಾನು ಹೊಲ್ದಾಗ ಹರ್ಗೋದು ಬಿತ್ತೋದು ಆಗೋದಿಲ್ಲ ಅಂತೇಳಿ ವಾಪಸ್ ಹೋಗ್ತಾರ. ಹಂಗಂದ ಹೋಗ್ಯಾರ ಹೆಣ್ಮಕ್ಳು. ಅವ್ರು ಹೋಗ್ಲಿ ಬಿಡ, ನಾನ್ ಕರ್ಕೊಂಡ್ ಬರ್ತೀನಿ. ಅವನವನು 1 ವರ್ಷನಾಗ 1 ಬೆಳಿ ಅಂದ್ರೆ ತೆಗಿತಾನ. ನೀ 2 ಬೇಕಾದ್ರೆ ತೆಗಿ ಅಂದ್ರು ತೆಗಿತಾನ, ಬೇಕಾದ್ರೆ ನೀ 3 ತೆಗಿ. ಅವನವನು 3 ತೆಗಿ ಅಂದ್ರೆ ತೆಗಿತಾನ. ಏಯ್ ಒಟ್ಟ ನಿನ್ನ ಕಾಂದೆ ನಿನ್ನ ಹೊಲ್ದಾಗ ನೀರು ಬಿಟ್ಟಾಗಿರ್ತಾನ ನೋಡು, ಅಂತವನಿಗೆ ಕರ್ಕೊಂಡ್ ಬರ್ತೀನಿ. ಅವ್ರನ್ನ ಇವ್ರನ್ನ ಯಾಕ, ಸುಮ್ನ ನೀನ ನನ್ನ ಹೊಲ ಪಾಲಾಗಿ ತಗೊಂಡ್ಬಿಡು. ಎಷ್ಟರ ಪೀಕ್ ತೆಗಿ, ಯಾಕಂತ ಕೇಳೋದಿಲ್ಲ. ಏ ಖರೆ ಹೇಳ್ದ್ಯಾ ಸುಂದ್ರಿ? ನೋಡ ಮತ್ತ ನಾ ಎಲ್ಲ ನಿನ್ನ ಹೊಲ ಎಲ್ಲ ಗಳೆ ಹೊಡೆದು ಹಾದ ಮಾಡಿದ ಮ್ಯಾಲ ಈಗಿನ ಮಂದಿಗೆ ಭಾಳ ತುಸ್ತದ. ಬೆಳಿ ಚಲೋ ಬತ್ತಂದ್ರ ಕಣ್ಣಾಗ ತುಸ್ತಂಗ ಆಗ್ತೈತಿ.
ಅದಕ್ಕೆ ನಾನು ಕೊಟ್ರ ಮ್ಯಾಲ ಮತ್ತವ್ರ ಕೈ ಯಾಕೆ ಕೈ ಕೊಡಂಗಿಲ್ಲ ಅಂತ ಮೊದ್ಲ ಖರನೆ ಸ್ವಚ್ಛ ಹೇಳ್ಬಿಡು. ಖರೆ ಹೇಳ್ತೀವಿ ನಾವು ಮಾಸ್ತರ. ನನ್ನ ಹೊಲ್ದಾಗಿರೋ ಕಸ ಕಡ್ಡಿ ಎಲ್ಲ ಸ್ವಚ್ಛ ಮಾಡಿ ಹದ ಮಾಡಿ ನೀರ್ ಬಿಟ್ಟು ವರ್ಷಕ್ಕೆ ನೀ 2 ಪೀಕ್ ತೆಗದಂದ್ರ ನನ್ನ ಕೆಳಗಿನ 3 ಎಕರೆ ಭೂಮಿನ ನಿನ್ನ ಹೆಸರ್ಲೇನೆ ಹಚ್ಚಿಬಿಡ್ತೀನಿ. ಏ ನಿಮ್ಮ ಅವನ ಮೊದ್ಲು ಹೇಳ್ಬಾರ್ದಾನಲ್ಲ, ಇದ್ದು 3 ಎಕರೆ ಎಲ್ಲಾನು ಹೊಡೆದು ಬಿಡ್ತಿದಲ್ಲ. ಈಗರ ಏನಾಗ್ಯದ, ನನ್ನ ಹೊಲ ಪಾಲಾಗಿ ತಗೊಂಡ್ಬಿಡು, ನಿನ್ನ ಹೆಸರ್ಲೆ 3 ಎಕರೆ ಭೂಮಿ ಹಚ್ತೀನಿ. ಆಮ್ಯಾಲ ನನ್ನ ಮನ್ಸಿಗೆ ಬತ್ತಂದ್ರ ನಾನ್ ನಿನ್ನ ಮದ್ವೆ ಆಗ್ತೀನಿ. ಅಬ್ಬಾ ಸುಂದ್ರಿ, ಇವತ್ತು ಯಾರ ಮುಖ ನೋಡಿನಿ ಅಂತೀನಿ. ಶರ್ಮಾ ಅದಾರ ಏನ್ರಿ ಇಲ್ಲಿ? ಇಲ್ಲ ಅಂತೂ ಕಾಣಿಲ್ಲ. ಏ ಸುಂದ್ರಿ, ನಾವನ ನೀ ಇದಕ್ಕೆ ಹೂ ಅಂದೆ ಅಂದ್ರೆ ನಮ್ಮ ಮದ್ವೆ ಹೆಂಗ ಆಗ್ತೈತಿ ಗೊತ್ತದ? ಹೆಂಗ ಆಗ್ತದ? ಏಯ್ ಹಿಂದನ ಆಗಿರ್ಬೇಡ್ದು ಮುಂದನ ಆಗಿರ್ಬೇಡ್ದು. ಸುಂದ್ರಿ ನಾ ಹೇಳ್ತೀನಿ ಕೇಳು. ನೋಡು, ನಾವಿಬ್ರು ಗಟ್ಟಿ ಮಾಡ್ಯಾರ ಅಂತ ತಿಳ್ಕೊ. ನೀನ್ ಊರಾಗ ನೀ ಇರ್ತಿ, ನನ್ನ ಊರಾಗ ನಾ ಇರ್ತೀನಿ. ಮುಂದ ಎಳ್ಳಮ್ಮ ಸಿಗಿ ನಮ್ಮ ಮದುವೆ ಬಂದು ಬಿಡ್ತೈತಿ. ಇಂಥ ದಿವಸ ನನ್ನ ಮದುವೆ ಆದಂತ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ. ಮದುವೆ ಇನ್ನೂ 1 ವಾರ ಉಳಿದಿರ್ತದ. ಅಷ್ಟ್ರೊಳಗೆ ನಮ್ಮ ಮನೆಗೆ ನಾ ಸುಣ್ಣ ಬಣ್ಣ ಬಡಿದು ಬೀಗರು ಬಿದ್ದವ್ರು ಎದ್ದವ್ರು ಬಿದ್ದವ್ರು ಎಲ್ಲಾನು ಕರೆಸಿ ನನ್ನ ಮನೆ ಮುಂದೆ ಬಾಳೆಹಣ್ಣ ಕಟ್ಟಿ ಮಾಯ್ಕ್ ಹಚ್ಚಿ ಹೋದ್ರಲಾಕ ಶುರು ಮಾಡಿಸ್ತೇನೆ. ಯಾಕಂತ ಕೇಳಲ್ಲ, ಇವನು ಅವನು ನರಸನ ಮನ್ಯಾಗ ಏನೈತಿ ಅಂತ ಇಡೀ ಊರ್ ಮಂದಿಗೆಲ್ಲ ಗೊತ್ತಾಗ್ಬೇಕಲ್ಲ. ಮದ್ವೆ ಐತಂತ. ಅದಕ್ಕ ನೋಡು, ನಾ ದಿವಸ ಟಾಪ್ ಟಿಪ್ ಆಗಿ ಯಾನು ನಮ್ಮ ಬೆಳಗಿ ಮ್ಯಾಗ ನಕ್ಕೋಂತ ನೋಡ್ಕೋಂತ ನಿಂದಿರ್ತೀನಿ. ಏನ್ ನೋಡ್ಕೊಂತ ನಿಂದಿರ್ತಿ? ಅದರ ಮದ್ವಿ ಲಾರಿ ತುಂಬಿಕೊಂಡು ಇನ್ನ ಯಾವಾಗ ಬರ್ತೈತಿ ಅಂತ. ಅಷ್ಟ್ರೊಳಗ ನೀವು ಮುಂಜಾನೆ 8-9 ಗಂಟೆಗೆ ಬಂದು ಇಳಿದಿರಿ. ಬಂದು ನಮ್ಮ ಹನುಮಂದರ ಗುಡಿಯಾಗ ಇಳಿತೀರಿ. ಏನ ಹನುಮಂದರ ಗುಡಿಯಾಗ? ಏಯ್ ಅಲ್ಲಿ ಯಾಕೆ ಇಳಿಸ್ತಿ ನಮ್ಮನ್ನ? ಹನುಮಂದರ ಗುಡಿ ಅಂದ್ರೆ ಏನ್ ತಿಳಿದಿ ನೀನು? ಬಡವರ ಮದ್ವಿ ಛತ್ರ ಇದ್ದಂಗದು. ಊರಾಗ ಯಾರಿಗೆ ಎಣ್ಣಿ ಹೆಚ್ಚಾಗ್ತೈತಿ ನೋಡು, ಯಾಶ ಐನ್ಯ ಜೈನ್ಯ ಫರ್ಯ ಅವನು ಅವ್ರಿಗೆ ಸಟಂದ ಪ್ರತ್ಯೇಕ ಊರಿಗೆ ನರಕ ಮದ್ವಿ ಒಂದು ಹನುಮಂದರ ಗುಡಿ ಕಟ್ಟಿಸಿರ್ತಾನ. ಗೊತ್ತದ, ಕೆಲ್ಸಕ್ಕೆ ಬರ್ಲಾರ್ದ ಕೆಲಸ ಎಲ್ಲ ಅಲ್ಲೇ ಇರ್ತೈತಿ ಹನುಮಂದರ ಗುಡಿಯಾಗೆ. ಹೌದು, ನಮ್ಮನ್ನ ಹನುಮಂದರ ಗುಡಿಯಾಗ ಇಳಿಸ್ತಿ, ಮತ್ತೆ ಎಲ್ಲಿರವ? ಮುಂದೆ ಏನು ಮಾಡುದ? ನೀ 4 ಮಂದ್ಯಾಗ ಕುಂತು ಮದ್ವಿ ಮಗ ಯಾವಾಗ ಬರ್ತಂದ ಅನ್ಕಿ ಹಾಕಿ ನೋಡ್ಕೋದ್ ನಿಂದಿರ್ತಿ. ಮಾತ್ರ ಅವಾಗ ನಾನು ನಿನ್ನ ನೋಡಂಗಿಲ್ಲ. ಏ 4 ಮಂದ್ಯಾಗ ಕುಂತು ನೋಡ್ತೀನಿ. ಎಲ್ಲ ನಿನಗ ಮದು ಮಗಳಾಗನೆ ಗೊತ್ತೈತೆ, ಗೊತ್ತಾಯ್ತು. ಮುಂದ ನಾವು 7 ಗಾಯಿನ ಮೇಲೆ ಕುಂತು ಕುದುರೆ ಮೇಲೆ ಕುಂತು ಬರ್ತೀನಿ. ಹೆಂಗ್ ಬರ್ತಿ ಅಂದ್ಯಾ? ನಾ ಮದುಮಗ ಆಗಿದ್ದಲ್ಲ ಅವಾಗ ಹೆಂಗ್ ಬರ್ತೀನಿ ಕೇಳಿ. ಹಂಗಾದ್ರೆ ನಾ ಮದುಮಗಳ ಕುಂದಿರ್ತೀನಿ, ಕುದುರೆ ಮ್ಯಾಗ ಹತ್ತಿ ಬಾ. ನೋಡಿ ಮದುಮಗಳ ಹಾಕೊಂಡ್ರು. ಇದು ಮದುಮಗಳಿಗೆ ಹೊಚ್ಚು ಶಾಲು. ಸುಮ್ಮನೆ ಕುಂತು ಬಿಡು, ನೋಡ ಹೆಂಗ್ ಬರ್ತೀನಿ. ನೋಡ ಹಿಂಗ್ ಬರ್ತೀನಿ. ಹಿಂಗ್ ಬಂದು ನಿಂದ ಪಕ್ಕದಾಗ ಇದ್ದು ಬೀಳ್ತೀನಿ. ಅವಾಗ ಸಟ್ನರೆ, ಅವಾಗ ನೀ ನನ್ನ ಹೇಳ್ತಿ ಸಟ್ನರೆ ನಂದುದ ಬಂದು ಬಿಡ್ತಾನ. ಮಂತ್ರ ಅನ್ನಕ್ ಶುರು ಮಾಡ್ತಾನ. ಮಂತ್ರ ಅಂದ ಮ್ಯಾಲ ನಾನು ನಿನ್ಗೆ ತಾಳಿ ಕಟ್ತೀನಿ. ಆ ತಾಳಿ ಕಟ್ಟ ಮ್ಯಾಲ ನಮ್ಮಿಬ್ರದು ಮೆರವಣಿಗೆ ಶುರು ಆಗ್ತೈತಿ. ನಾವಿಬ್ರು ಕೈಯಾಗ ಕೈ ಹಿಡಿದು ನಾಚ್ಕೋಂತ ಹೊಂಟಿರ್ತೀವಿ. ಮುಂದೆ ಬ್ಯಾಂಡ ಬಾಜಾ ಬಾರಿಸ್ತಿರ್ತಾರ. ನೋಡ ಕೇಳ ಮಾಸ್ತರ.
ಅವಾಗ ನೋಡು ಮುಂದೆ ಇದ್ದು ಮಂದಿ ಎಲ್ಲ ನಮ್ಮ ಮನೆಗೆ ಬರ್ತೈತಿ ಮೆರವಣಿಗೆ ಇದು ಬಿದ್ದವ್ರ ನನ್ನ ಹೋಗ್ಬಿಡ್ತಾರ ನಾನು ನನ್ನ ಸ್ಪೆಷಲ್ ರೂಮ್ನಲ್ಲಿ ಅವತ್ತು ನಮ್ಮದು ಫಸ್ಟ್ ನೈಟ್ ಧ್ಯಾನ್ದಾಗ ಇಟ್ಕೊನೆ ಫಸ್ಟ್ ನೈಟ್ ದಿನ ನಾನು ನನ್ನ ಸ್ಪೆಷಲ್ ರೂಮ್ನಲ್ಲಿ ನಾಚ್ಕೊಂತ ನಿಂದಿರ್ತೀನಿ ಅವಾಗ ನಾನು ಹೆಂಡ್ತಿಯಾಗಿ ಹಾಲು ತಗೊಂಡು ಬರ್ಬೇಕು ನೋಡು ತಗೊಂಡ್ ಬರ್ಲ ಹೆಂಗ್ ನಿಂದಿರ್ತಿ ನೋಡಿ ಹಿಂಗ ನಾಚ್ಕೊಂತ ನಿಂದಿರ್ತಾ ಅಂತ ಹೇಳಿಲ್ಲ ನಿನ್ಗೆ ಚಂದ ನೀ ಹಾಲು ತಗೊಂಡು ಬಾ ನೋಡ ಚಂದಾಗೆ ನಿಂತಿಲ್ಲ ನಿನ್ಗೆ ಶಮು ಇವತ್ತು ಫಸ್ಟ್ ನೈಟ್ ನೋಡ ನಂದು ರೀ ಏನು ನನ್ನ ಪ್ರಿಯೇ ಸ್ವಾಮಿ ಏನು ನನ್ನ ಪ್ರಿಯೇ ನಿಮಗಾಗಿ ಹಾಲು ತಂದಿದ್ದೇನೆ ತೆಗೆದುಕೊಳ್ಳಿ ಉಂಡು ಕುಡಿಸ್ತೇನೆ ಉಳ್ಳಾರ್ದೆ ಕುಡಿಸ್ತೇನೆ ನನ್ನ ರಾಣಿ ಈ ಹಾಲದ ಹಾಡು ನನಗೆ ಹಾಲು ಕೊಡೋ ಅಭ್ಯಾಸ ನನಗಿಲ್ಲ ಮತ್ತೇನ್ ಕುಡಿತೀರಿ ಬಿಸಿ ಬಿಸಿ ನೀರು ತಗೊಂಡು ಬಾ ಏ ನಿಮ್ಮ ಮೌನ ಅಲ್ಲ ಯಾಕ? ಫಸ್ಟ್ ನೈಟ್ ದಿವಸ ಯಾರ ಬಿಸಿ ನೀರು ಕುಡಿತಾರೇನು ನನಗ ಯಾವಾಗಾರ ಎದ್ವಾ ತದ್ವಾ ಹೋಗ್ತಿರ್ತೈತೆ ಇರ್ಲಿ ಬಿಡ್ರಿ ಫಸ್ಟ್ ನೈಟ್ ದಿವಸ ಬಿಸಿ ನೀರು ಕುಡಿಬಾರ್ದು ಬಿಸಿ ಬಿಸಿ ಹಾಲು ತಂದಿದ್ದೇನೆ ತೆಗೆದುಕೊಳ್ಳಿ ಏಯ್ ಇದು ಹಾಲು ಬ್ಯಾಡ ನನಗ ಬಾದಾಮಿ ಹಾಲು ತಗೊಂಡು ಬಾ ಏನು ಬಾದಾಮಿ ಹಾಲ ಹ್ಞೂ ಅಯ್ಯೋ ಬಾದಾಮಿ ಹಾಲು ಹಿಂಡ ಎಮ್ಮಿ ಕೊಂಡ್ವಾಡ್ದಾಗ ಬಿದ್ದದಲ್ಲ ಏಯ್ ನಿಮ್ಮ ಅವನ ಬಾದಾಮಿ ಹಾಲು ಹಿಂಡು ಎಮ್ಮಿಗಳ ರಾವಿನ ಕೇಳ ಗೌಳಿಸಿದ ಮಗನಿಗೆ ಹೌದಲ್ಲ ನನಗೂ ಸ್ವಲ್ಪ ಫಸ್ಟ್ ಟೈಮ್ ಅಲ್ಲ ಹ್ಮ್. ಯದ್ವಾ ತದ್ವಾ ಆಯ್ತು ಹಂಗಂದೆ ಇರ್ಲಿ ಹಾಲು ಕುಡೀರಿ ಏನಾದರೂ ನಿಮಗೆ ತಿನ್ನಲ್ ತರ್ಲಿ ಬ್ಯಾಡ ತಗೊಂಡು ಬಾಲ ಏನು 2 ಪ್ಲೇಟ್ ಗುಲಾಬ್ ಜಾಮೂನು ಅಯ್ಯೋ ರಾತ್ರಿ ಮಾಡಿದ ಗುಲಾಬ್ ಜಾಮೂನ್ ಎಲ್ಲ ಖಾಲಿ ಆಗ್ಯಾವು ಮತ್ತೆ ಏನಾಯ್ತು ಹುಗ್ಗಿ ಐತಿ ತಗೊಂಡು ಏ ನಿಮ್ಮ ಅವನು ಹುಗ್ಗಿ ತರ್ತಾಳಂತ ಹುಗ್ಗಿ ತರಬೇಡ ಹುಳ್ಳು ತಗೊಂಡು ಬಾ ಸುರುತೀನಿ ಅಲ್ಲ ನಿಮ್ಮ ಅವನ ಫಸ್ಟ್ ನೈಟ್ ದಿನ ಯಾರ ಹುಗ್ಗಿತನ ನೋಡಿರ್ದೇನ್ರಿ ಅಲ್ಲ ಹಾಲ ಹಣ್ಣ ಹಂಪಳ ತಿನ್ನುದು ನೋಡಿನಿ ಇರ್ಲಿ ಹಾಲು ಕುಡೀರಿ ತಣ್ಣಗಾತ ತಾರ ನನ್ನ ಪ್ರಿಯೇ ಎಮ್ಮೆ ಹಾಲದಾವ ಉಲ್ಟಿ ಮಾಡತನ ಏ ಸುಂದ್ರಿ ಎಲ್ಲ ಕುಡಿಯ ನಾನು ಒಬ್ನೇ ಕುಡಿದ್ ಬಿಟ್ಟೆ ಹಾ ಮತ್ತೆ 90 ಇತ್ತದು ಫುಲ್ ಹತ್ತೈತಿ ನನಗ ಏ ಸುಂದ್ರಿ ಏ ಲೈಟ್ ಆಫ್ ಮಾಡಿ ಶುರು ಮಾಡ್ಲ ನನ್ನ ಸರಸ ಏನ್ ಶುರು ಮಾಡ್ತೀರಿ ಏಯ್ ಇದು ಫಸ್ಟ್ ನೈಟ್ ಶುರು ಮಾಡ್ಲಾ ಲೈಟ್ ಆಫ್ ಮಾಡಿ ಮಾಡೋ ಮಾಡೋ ಮರಗಲ್ಲ ಊಟದವನ ಮಾಡಲ್ಲ ಅಲ್ಲ ಅವ ಏನವ ಲೈಟ್ ಆಫ್ ಮಾಡಿ ಏನ್ ಮಾಡ್ತಾರಂತ ಮತ್ತೆ ಹಾಕಿ ನೋಡ್ತಾನೆ ನೀವು ಮಾಡಕತ್ತಾರೆ ಫಸ್ಟ್ ನೈಟ್ ಅಂತ ಅಬ್ಬಾ ಭಾಳ ಮಳಿ ತಿಂದಾನ ಅವ ಭಾಳ ಮಳಿ ತಿಂದಾನ 10 ಹಳ್ಳಿನ ತಿಂದಾನವ ಅದಕ್ಕೆ ಹಿಂಗೆ ಏಯ್ ಮಾಸ್ತರ ಏನ ಖಬರ್ ಗಟ್ಟೆನ ಯಾಕ ಏನ್ ಯಾಕ ಅಲ್ಲ ಇನ್ನು ನಮ್ಮ ಮದ್ವಿನೇ ಆಗಿಲ್ಲ ಸುಮ್ ಅಂತೇಳಿ ಹಂಗ ಶುರುನೇ ಹಚ್ಕೊಂಡ್ ಬಿಟ್ಟಿಲ್ಲ ಏ ಹೌದಲ್ಲ ನನಗೆ ಗೊತ್ತೇ ಇಲ್ಲಲ್ಲ ಮದುವೆ ಆದ್ರ ಮೇಲೆ ಶುರು ಮಾಡಿದ್ರ ಆಯ್ತು ನೋಡಿ ಹಾ ಮತ್ತೆ ಯಾಕೆ ತಡ ಶುರು ಮಾಡ ಶುರು ಮಾಡ ಕಣ್ಣ ಹೊಡೆದ ಮೂರಿ ಬೇಡ ಮೂಗ ನಿನ್ನ ಗಲ್ಲ ಕಡಿತೇನ ಒಮ್ಮೆ ಕೂಗ ಕಣ್ಣ ಹೊಡೆದ ಮೂರಿ ಬೇಡ ಮೂಗ ನಿನ್ನ ಗಲ್ಲ ಕಡಿತೇನ ಒಮ್ಮೆ ಕೂಗ ರಾತ್ರಿ ಬಂದಾಗ ಬೆಟ್ಟಾಗ ಸಿಕ್ಕರ ನೋಡಿ ಒಮ್ಮೆ ತೆಕ್ಕಾಗ ರಾತ್ರಿ ಬಂದಾಗ ಬೆಟ್ಟಾಗ ಸಿಕ್ಕರ ನೋಡ ಒಮ್ಮೆ ತೆಕ್ಕಾಗ
ಹೋಗ್ತೀನಿ ಹಳ್ಳಿಯಾಗ ಪಟ್ಟ ಮುಂದೆ ಗಾಡಿನಾಗ ಐದಿನ ನೋಡ ಪೈದಿನ ಹತ್ತಿನ ನನ್ನ ಗಾಡಿನಾಗ ಅಂಜದಾಗ ನಾನಿರುವಾಗ ನನ್ನ ಬಂದ ನೋಡತೀನಿ ಪಂಚಮ್ಯಾಗ ಎಬ್ಬುಸುನು ಕುಲ ನೀ ಬಾರ ಮುತ್ತಿನ ಮಗಳ ಜಾಗ ನೀನು ಜಾತಿದ ಹೋಗುವಾಗ ಹೋಗುತ್ತಾರ ಹುಡುಗುರ ಸಾವುಕಾರ ನೀನು ಸಾವುಕಾರ ನಿನ್ನ ಭಾಳ ನೋಡ ಆಕಾರ ಮುರಿದೆನ ಸತ್ತ ಮುರಿದೆನ ನನ್ನ ಕೈಯಾಗ ಅಂಬಿಕಾ, ದೇವರ ಮುಂದೆ ಏನು ಮಾಡ್ತಾ ಇದೆಯಮ್ಮ? ಅಪ್ಪ, ಮೊದಲು ಪ್ರಸಾದ ತೆಗೆದುಕೊಳ್ಳಿ, ಆಮೇಲೆ ಆ ದೇವ್ರ ಹತ್ರ ಏನಂತ ಬೇಡಿಕೊಂಡೆ ಅಂತ ಆಮೇಲೆ ಹೇಳ್ತೀನಪ್ಪ. ನೋಡಮ್ಮ ಮಗಳೇ, ಈಗ ಮನೆಗೆ ಬಂದಾಗಲೇ ದಿನಾಲು ನೋಡ್ತಾ ಇದ್ದೀನಿ, ಯಾವತ್ತಾದರೂ ಪೂಜಾ ಪುನಸ್ಕಾರ ಅಂತ ಮಾಡ್ತಾ ಇದೀಯ. ಯಾಕಮ್ಮ, ದೇವರಲ್ಲಿ ಅಂತ ಹರಕೆ ಏನು ಬೇಡ್ತಾ ಇದೆ ಅಂಬಿಕಾ? ಅಪ್ಪ, ಹೆತ್ತ ತಂದೆಗಿಂತ ಹೆಚ್ಚಾಗಿರುವ ನೀವೇ ಆ ದೇವರಿಗಿಂತ ಹೆಚ್ಚಾಗಿರೋ ನನ್ನ ತಂದೆನೇ ಇರುವಾಗ ಆ ದೇವರಲ್ಲಿ ಏನಂತ ಬೇಡ್ಕೊಳ್ಳಿ ಅಪ್ಪ. ಅಪ್ಪ, ಚಿಕ್ಕ ವಯಸ್ಸಿನಲ್ಲಿ ಹೆತ್ತ ತಾಯಿ ಸತ್ತು ಹೋದರು. ನನ್ನನ್ನು ಇಲ್ಲಿವರೆಗೂ ಲಾಲನೆ ಪಾಲನೆ ಮಾಡಿ ವಿದ್ಯಾವಂತನನ್ನಾಗಿ ನನ್ನ ಮನಗಿದ್ದವ್ರನ್ನ ಕೊಡಲು ನಿರ್ಧಾರ ಮಾಡಿದ್ರಿ. ಹೀಗಿರುವಾಗ ತಾಯಿಯ ಹಾಲು ನಾನು ಉಳಿದಿದ್ರೂ ಚಿಂತೆ ಇಲ್ಲ. ಆದರೆ ನನ್ನ ತಾಯಿಯ ಕೊರಗು ನನ್ನ ಮನಸ್ಸಿಗೆ ಬರಬಾರ್ದಂತೆ ಹೆಚ್ಚು ಪ್ರೀತಿಯನ್ನು ನನಗೆ ಕೊಟ್ಟಿದ್ರಿ. ಅಪ್ಪ, ಈ ನಿಮ್ಮ ಮಾತಿಗೆ ಮಾನ್ಯತೆ ಕೊಟ್ಟು ನಿಮ್ಮ ಮಗಳು ನಿಮ್ಮ ಮುಂದೆ ನಿಂತಿದ್ದಾಳೆ ನೋಡಪ್ಪ. ಹೌದಾ ಅಂಬಿಕಾ, ನೀ ಹೇಳೋ ಮಾತು ನಿಜ ಇದೆ. ನೋಡಂಬಿಕಾ, ನಿನ್ನನ್ನು ಮುದ್ದಾಗಿ ಬೆಳೆಸಲು ಒಂದೇ ಒಂದು ಕಾರಣಮ್ಮ. ನೋಡಂಬಿಕಾ, ನೀನು ಹುಟ್ಟು ತಕ್ಷಣವೇ ನಿನ್ನೆ ಹೆತ್ತಮ್ಮ ತೀರಿ ಹೋದಳಮ್ಮ, ತೀರಿ ಹೋದಳು. ಅಂಬಿಕಾ, ಸಾಯುವ ಮುನ್ನ ನಿನ್ನೆ ಹೆತ್ತಮ್ಮ ನನ್ನ ಕಡೆಯಿಂದ ಮಾತು ತೆಗೆದುಕೊಂಡಿದ್ದಳಮ್ಮ. ಹುಟ್ಟು ಮಗು ಹೆಣ್ಣಾಗಲಿ ಗಂಡಾಗಲಿ ಕಷ್ಟ ಕಡದಲ್ಲಿ ಉನ್ನತ ಮೆಟ್ಟೆಯಲ್ಲಿ ಬೆಳಿಬೇಕಂತ, ಸುಶೀಲಿತ ಸೌಜನ್ಯ ಸ್ವಾಭಿಮಾನ ಮಕ್ಕಳು ಬೆಳಿಬೇಕಂತ ನಿನ್ನೆ ಹೆತ್ತಮ್ಮ ಹೇಳಿ ಹೋದಳಮ್ಮ. ನೋಡಂಬಿಕಾ, ನಿನ್ನ ಕಣ್ಣಲ್ಲಿ ನೀರು ಬಂದರೆ ಈ ನಿನ್ನ ಹೆತ್ತಪ್ಪಗೆ ಕಣ್ಣಲ್ಲಿ ರಕ್ತನೇ ಬರುತ್ತದೆ ಅಮ್ಮ. ನೋಡಂಬಿಕಾ, ಬೆಳೆದ ನಿಂತ ನಿನ್ನ ಮಗಳನ್ನು ಮದುವೆಯನ್ನು ಮಾಡಿಕೊಟ್ರಿ. ನಿನ್ನ ಹೆತ್ತಮ್ಮನ ಆಸೆ ಹಾಗೂ ನಿನ್ನ ಹೆತ್ತಪ್ಪನ ಆಸೆ ಮುಗಿದು ಹೋಯ್ತಮ್ಮ. ಅಪ್ಪ, ನನ್ನ ಭವಿಷ್ಯಕ್ಕಾಗಿ ಈ ನಿಮ್ಮ ಆಯುಷ್ಯವನ್ನೇ ತ್ಯಾಗ ಮಾಡಿದ್ರಿ. ಅಪ್ಪಾಜಿ, ನನ್ನಂತ ತಾಯಿ ಇಲ್ಲದ ಅನಾಥ ಮಕ್ಕಳು ನಿನ್ನಂತ ತಂದೆಯನ್ನ ಪಡಿಬೇಕಾದ್ರೂ ಪುಣ್ಯ ಮಾಡಿರ್ಬೇಕಪ್ಪ, ಪುಣ್ಯ ಮಾಡಿರ್ಬೇಕು. ನನ್ನ ತಾಯಿ ತೀರಿ ಹೋದ್ರೂ ನನಗೆ ಚಿಂತೆ ಇಲ್ಲ. ಹಗಲು ರಾತ್ರಿ ಅನ್ನದೇ ನನಗೆ ಜೋಪಾನ ಮಾಡಿದ್ರಿ. ಈ ಬಡತನದ ಬಾವಣೆಯಲ್ಲಿ ನೊಂದು ಬೆಂದು ನನ್ನನ್ನ
ನಾನು ಏನ್ ಬೇಕಾದ್ರೂ ಬೇಡಿದ್ರು ಕೊಟ್ಟು ನನ್ನ ವಿದ್ಯಾವಂತನಾಗಿ ಮಾಡು. ಅಷ್ಟೇ ಯಾಕಪ್ಪ, ನಾನು ಸಾಲಿ ಕಲಿಬೇಕು ಅಂತ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನ ಕಲಿಸಿದ್ರಿ. ಈಗ ನಾನು ಇಷ್ಟಪಟ್ಟ ನನ್ನ ಮಾವನ ಜೊತೆ ಮದುವೆ ಮಾಡಲು ಸಿದ್ಧರಾಗಿದ್ರಿ. ಇಷ್ಟೆಲ್ಲ ಕೊಟ್ಟ ನಿಮಗೆ ನಾನು ನಿಮ್ಮ ಮಾತನ್ನು ನಡೆಸ್ಕೊಡದೇ ಇರ್ತೀನ? ಅಪ್ಪಾಜಿ, ಈ ಮಾನವಂತರ ಮಗಳಾಗಿ ಮುತ್ತೈದೆ ಶಿಖರನ್ನು ಹೊತ್ತು ಈ ನನ್ನ ತವ್ರ ಮನೆಯ ಕಳಸವನ್ನ ನನ್ನ ಗಂಡನ ಮನೆಯಲ್ಲಿ ಸುಖವಾಗಿ ಈ ನನ್ನ ತವ್ರ ಮನೆ ಕೀರ್ತಿಗೆ ಯಾವುದೇ ರೀತಿ ಕಳಂಕ ತರುವುದಿಲ್ಲ ಅಪ್ಪಾಜಿ. ನನ್ನ ಗಂಡನ ಮನೆಯಲ್ಲಿ ಸತಿ ಸಾವಿತ್ರಿ ಆಗಿರ್ತೀನಿ ಅಂತ ಅಪ್ಪ ನಾನು ನಿಮಗೆ ಮಾತು ಕೊಡ್ತೀನಪ್ಪ. ಈ ಬಡವನ ಮಗಳಾದ್ರೂ ಕೂಡ ಈ ಬಡವಗೆ ಭಾರ ಆಗಲಾರದ ಮಗಳಮ್ಮ ಅಂಬಿಕಾ. ನೋಡಬೇಕಾ, ಹುಟ್ಟು ಮನೆಗೆ ಕೀರ್ತಿ ತರುವಾಗಿ ಹಾಗೂ ಕೊಟ್ಟ ಮನೆಗೆ ಬಾಳಿನ ಬೆಳಕಿನ ಜ್ಯೋತಿಯಾಗಿರಮ್ಮ ಅಂಬಿಕಾ. ಅಕ್ಕ ಪಕ್ಕದವರಿಗೆ ಹಾಲು ಹಣ್ಣಿನ ಸಿಹಿಯಾಗಿರಮ್ಮ ಅಂಬಿಕಾ. ಈ ಬಂಗಾರ ಬದುಕನ್ನು ನಡೆಸಿಕೊಡಂತ ನಿನ್ನನ್ನು ಕೈ ಮುಗಿದು ಕೇಳ್ತೀನಿ ಅಂಬಿಕಾ. ಅಪ್ಪ, ನಾನು ನಿಮ್ಮ ರಕ್ತವನ್ನೇ ಹಂಚಿಕೊಂಡು ಬೆಳೆದೋಳಪ್ಪ. ಹೀಗಿರುವಾಗ ನೀವು ಹೇಳಿದ ಮಾತನ್ನ ನಾನು ನಡೆಸದೇ ಇರ್ತೀನ? ಅಪ್ಪ ನೋಡಿ, ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಸುಖ ಬರಲಿ ಅದನ್ನು ಹೊಂದಿಕೊಂಡು ನನ್ನ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡ್ತೀನಿ. ನೋಡಿ, ನಾನು ನಡೆಯೋ ದಾರಿಯಲ್ಲಿ ಹಾವೇ ಬರಲಿ ಹೂವೇ ಬರಲಿ ಅದನ್ನ ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ಅಮ್ಮ, ನಾನು ನಡೆಯೋ ದಾರಿಯಲ್ಲಿ ಹಾವು ಬಂದ್ರೆ ಅದರಿಂದ ಕಚ್ಚಿಸಿಕೊಂಡು ಮುತ್ತೈದೆಯಾಗಿ ಸಾಯ್ತೀನಿ. ಹೂವು ಬಂದ್ರೆ ಅದನ್ನ ಮುಡಿದುಕೊಂಡು ಮುತ್ತೈದೆಯಾಗಿರ್ತೀನಪ್ಪ, ಮುತ್ತೈದೆಯಾಗಿರ್ತೀನಿ. ಅಪ್ಪ, ಮಾನವಂತರ ಮಗಳಾಗಿ ಮಾಡಿಕೊಂಡವರಿಗೆ ಮಾನಿನಿಯಾಗಿ ನೋಡೋರ ಕಣ್ಣಲ್ಲಿ ರಕ್ತದ ಹರಳಾಗಿ ಕೊನೆಯವರೆಗೂ ಈ ನನ್ನ ಸೀಲೆ ಎಂಬ ಸಾಗರಕ್ಕೆ ಯಾವುದೇ ರೀತಿ ಕಳಂಕ ತರುವುದಿಲ್ಲ ಅಪ್ಪಾಜಿ. ಈ ಮಾತು ಸತ್ಯ ಅಪ್ಪ, ಸತ್ಯ. ನೀನು ಹೆತ್ತಮ್ಮ ತೀರಿ ಹೋದಳಮ್ಮ ಅಂಬಿಕಾ. ನಿನ್ನ ತಾಯಿಯ ಸ್ಥಾನದಲ್ಲಿ ನಿಂತು ನಿನ್ನ ತಂದೆಯಾಗಿ ಒಂದು ಮಾತು ಕೇಳಿದ್ದೀನಿ ಅಂಬಿಕಾ. ಏನಪ್ಪ ಅದು? ನೋಡಂಬಿಕಾ, ಹೆಣ್ಣಾದಳು ತನ್ನ ಜೀವನದಲ್ಲಿ ಎಲ್ಲಾದ್ರೂ ಕಳೆದುಕೊಳ್ಳಲಿ, ಆದರೆ ಗರತಿ ಎಂಬ ಮಾನ ಯಾವತ್ತಾದ್ರೂ ಕಳ್ಕೋಬಾರದು. ಆಯ್ತು ಅಪ್ಪಾಜಿ, ನಿಮ್ಮ ಮಾತಿನಂತೆ ನೀನು ನಡೆಯೋ ದಾರಿಯಲ್ಲಿ ನ್ಯಾಯ ನೀತಿ ಧರ್ಮದಿಂದ ಬಾಳಿ ರುದ್ರಪ್ಪನ ಮಗಳು ಎಷ್ಟೊಂದು ಮುದ್ದಾಗಿ ತನ್ನ ಗಂಡನ ಮನೆಯಲ್ಲಿ ಸುಖವಾಗಿ ಸಂಸಾರ ಮಾಡುತ್ತಿದ್ದ ಅಂತ ನಿಮ್ಮ ಹೆಸರನ್ನ ತರ್ತೀನಿ ಅಪ್ಪಾಜಿ, ನಿಮ್ಮ ಹೆಸರನ್ನ ತರ್ತೀನಿ. ನನ್ನ ಆಸೆ ಈಡೇರಿಸುವ ಖುಷಿ ನೀನಾದ್ರೆ ಅಂಬಿಕಾ, ನಿನ್ನನ್ನು ಮದುವೆ ಮಂಟಪಕ್ಕೆ ಹೇಗೆ ಹೋಯ್ತೇನಂತ ಗೊತ್ತೇನಮ್ಮ? ಹೇಗೆ ಕಳ್ತೀಯ ಅಪ್ಪಾಜಿ? ನಿನಗೆ ಮಾತಿನಲ್ಲಿ ಹೇಳಿದರೆ ಗೊತ್ತಾಗುವುದಿಲ್ಲ. ನಿನಗಾಗಿ ಒಂದು ಹಾಡಿನಲ್ಲಿ ಹೇಳ್ತೀನಿ, ಕೇಳಮ್ಮ. ಸರಿ ಅಪ್ಪಾಜಿ, ಹಾಗೆ ಆಗ್ಲಿ. ಆಯ್ತಮ್ಮ. ಮಗಳೇ ಹೋಗಿ ಬಾರವ್ವ, ತವರಿನ ಹೆಸರ ತಾರವ್ವ. ಮಗಳೇ ಹೋಗಿ ಬಾರವ್ವ, ತವರಿನ ಹೆಸರ ತಾರವ್ವ. ಗಂಡನ ಮನೆಯ ಸೌಭಾಗ್ಯದ ಜ್ಯೋತಿಯಾಗಿರವ್ವ. ಮಗಳೇ ಹೋಗಿ ಬಾರವ್ವ. ಬಡತನ ಬಂದಾಗ ಆಡಿ ಕೆಡಬ್ಯಾಡ, ಸಿರಿತನ ಬಂದಾಗ ಸೊಚ್ಚಿಲೇ ಮೆರಿಬ್ಯಾಡ. ಕೊನೆವರೆಗೂ ನಿನಗೆ ನಿನ್ನ ಗಂಡ ಜೋಡ, ಗಂಡನಿಗೆ ಎದುರು ಆಡಬ್ಯಾಡ. ಇರಲಿ ನಿನ್ನ
ನಸೀಲ ಗಂಡಗೊಬ್ಬಗ ಮೀಸಲ ತೀರಲಿ ನಸೀಲ ಗಂಡಗೊಬ್ಬಗ ಮೀಸಲ ಅತ್ತೆ ಮಾವ ಗಂಡನ ಇರಲಿ ಮಗಳಿನಾದ ಹೋಗಿ ಪಾದವ್ವ ಕಿಟ್ಟ ಚಿನ್ನದಂತೀರಬೇಕು ಅತ್ತೆ ಮಾವರೇ ನಿನ್ನ ಹೆತ್ತವರನ್ನಬೇಕು ತುಳುರದ ಜನರಿಂದ ನೀ ದೂರ ಇರಬೇಕು ಕಡಿಮ್ಯಾಲ ಶರಗ ಹೊತ್ತು ನೀ ನಡಿದೆ ತೀರಲಿ ನಸೀಲ ಗಂಡಗೊಬ್ಬಗ ಮೀಸಲ ತೀರಲಿ ನಸೀಲ ಗಂಡಗೊಬ್ಬಗ ಮೀಸಲ ಅತ್ತೆ ಮಾವರ ಗಂಡನ ಇರಲಿ ಮಗಳಿನಾದ ಮಗಳೇ ಹೋಗಿ ಬಾರವ್ವ ತವರಿನ ಹೆಸರ ತಾರವ್ವ ಮಗಳೇ ಹೋಗಿ ಬಾರವ್ವ ತವರಿನ ಹೆಸರ ತಾರವ್ವ ಗಂಡನ ಮನೆಯ ಸೌಭಾಗ್ಯದ ಜ್ಯೋತಿಯಾಗಿ ಬೆಳಗವ್ವ ಮಗಳೇ ಹೋಗಿ ಬಾರವ್ವ ಮಗಳೇ ಹೋಗಿ ಬಾರವ್ವ ಅಂಬಿಕಾ, ನಾಳೆ ನಿನ್ನ ಮದುವೆ ಅಂಬಿಕಾ. ಈ ಮದುವೆ ವಿಷಯನು ನಮ್ಮ ಧನಿಯರ ಹತ್ರ ಸ್ವಲ್ಪ ಮಾತಾಡಿ ಬರ್ತೀನಿ. ನೀನು ಸ್ವಲ್ಪ ಮನೆ ಕನ್ನಡಿ ಅಂಬಿಕಾ. ಆಯ್ತು ಅಪ್ಪಾಜಿ, ಬೇಗ ಬನ್ನಿ. ನೋಡಿ, ನಿಮಗೋಸ್ಕರ ನಿಮ್ಮ ಜೊತೆ ಊಟ ಮಾಡೋದಕ್ಕೆ ನಿಮ್ಮ ದಾರಿಯಲ್ಲಿ ಕಾಯ್ತಾ ಇರ್ತೀನಿ. ಬೇಗ ಪಾಪ. ಖಂಡಿತವಾಗಿ ಬರ್ತೀನಮ್ಮ, ಬರ್ತೀನಿ, ನಡಿಯಮ್ಮ. ಮಾದೇವಿ, ಮಗ ಮಾಂತೇಶ ವಿದ್ಯಾಭ್ಯಾಸ ಮುಗಿಸಿಕೊಂಡು ಊರಿಗೆ ಬಂದು ಇವತ್ತಿಗೆ 3 ತಿಂಗಳ ಅವಧಿ ಮುಗಿದು ಹೋಯಿತು. ಮಾದೇವಿ, ಮುಗಿದು ಹೋಯಿತು. 3 ತಿಂಗಳ ಅವಧಿಯಲ್ಲಿ ನಮ್ಮ ಆಸ್ತಿ ಅಂತಸ್ತು ಶ್ರೀ ಸಂಪತ್ತು ತೋರಿಸೋದಕ್ಕಾಗಿ ಇವತ್ತು ತೋಟದ ಕಡೆ ಬಂದೆವು. ಇವತ್ತು ಬಿಸಿಲು ಬೇರೆ ಜಾಸ್ತಿ, ಸ್ವಲ್ಪ ಬೇಜಾರವಾಗಿದೆ. ಇನ್ನು ಉಳಿದ ಆಸ್ತಿ ಮತ್ತೆ ಸಮಯ ಸಿಕ್ಕಾದ್ರೆ ತೋರಿಸೋದಾಯ್ತು. ಮಾದೇವಿ, ನೋಡು ಮಾದೇವಿ, ಈಗ ನೀನು ಮಗ ಸೇರಿಕೊಂಡು ಸ್ವಲ್ಪ ಮನೆ ಕಡೆ ನೋಡ್ರಿ, ನಾನು ರುದ್ರನ ಮನೆ ಕಡೆ ಹೋಗಿ ಬರ್ತೀನಿ. ಮಾದೇವಿ, ತೊಂದರೆ ತೆಗೆದುಕೊಳ್ಳೋ ಅವಶ್ಯಕತೆಯಿಲ್ಲ. ರುದ್ರ ಇಲ್ಲೇ ಬಂದುಬಿಟ್ಟು ನೋಡ್ರಿ. ತಂದೆ ತಾಯಿ ಮಗ ಕೂಡಿ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೊಂಟಿದ್ರ, ಇಲ್ಲ ಯಾವ್ದಾದ್ರು ಸಮಸ್ಯೆಗಳ ಬಗೆಹರಿಸಕಂತ ಹೊಂಟಿದ್ರ? ನೋಡಪ್ಪ ರುದ್ರ, ನಮ್ಗೆ ಸಮಯ ಬಗೆಹರಿಸುವ ಸಮಸ್ಯೆಗಳೇ ನಮ್ಗೆ ಈಗ ಹೆಚ್ಚಾಗಿರೋದ್ರಿಂದ ನಮ್ಮ ಮನೆಯ ಸಮಸ್ಯೆ ಈಗ ನಮ್ಗೆ ತಿಳಿದಂತಾಗಿದೆ. ಅದಕ್ಕಂತ ಈಗ ನಮ್ಮ ಮನೆ ವ್ಯವಹಾರೆಲ್ಲ ಮಗ ಮಾಂತೇಶನಿಗೆ ಒಪ್ಪಿಸ್ತಾ ಇದ್ದೆವು. ಅದಕ್ಕಂತ ನಮ್ಮ ಆಸ್ತಿ ಅಂತಸ್ತು ಶ್ರೀ ಸಂಪತ್ತು ಎಲ್ಲ ತೋರಿಸೋದಕ್ಕಾಗಿ ಸ್ವಲ್ಪ ತೋಟದ ಕಡೆ ಹೋಗಿದ್ದೆವು. ಇವತ್ತು ಬಿಸಿಲು ಬೇರೆ ಜಾಸ್ತಿ, ಸ್ವಲ್ಪ ಬೇಜಾರವಾಯ್ತು. ಅದಕ್ಕಂತ ಮನೆ ಕಡೆ ನಡೆದೀವಪ್ಪ ರುದ್ರ. ಧನ್ಯರ ಹೇಗೋ ಮನೆ ಕಡೆ ಹೊಂಟಿದ ಅಂತ ಹೇಳ್ತಾ ಇದ್ದೀರಾ? ಧನ್ಯರ ಹೋಗುವಾಗ ನಾನು ಮನೆ ಕೂಡ ಅಲ್ಲೇ ಪಕ್ಕದಲ್ಲಿ ಇದೆ. ಬಡವನ ಮನೆಗೆ ಭಾಗ್ಯವು ತಾನಾಗೆ ಬಂದಂಗ ಧನ್ಯರ ತಂದೆ ತಾಯಿ ಮಗ ಕೂಡಿ ನಾನು ಮನೆಗೆ ಬಂದು ಹೆಜ್ಜೆ ಇಟ್ಟು ಹೋದರೆ ಈ ಬಡವಗೆ ಬಹಳ ಸಂತೋಷ ನೋಡಿ. ನಿಜಪ್ಪ, ಬರ್ಬೋದಾಗಿತ್ತು, ಆದ್ರೆ ಏನ್ ಮಾಡ್ಬೇಕು, ತುಂಬಾ ಬಿಸಿಲು, ಕಾಲು ದಾರಿ ನಡೆದು ತುಂಬಾ ಆಯಾಸ ಆಗಿಬಿಟ್ಟಿದೆ. ಅದಕ್ಕಾಗಿ ಇವತ್ತು ಬರೋದಕ್ಕೆ ಆಗುದಿಲ್ಲ. ನಾಳೆ ಮದುವೆ ತಾನೆ, ನೇರವಾಗಿ 10 ಗಂಟೆಗೆ ಮನೆಗೆ ಬಂದ್ಬಿಡ್ತೀನಿ. ಆಯ್ತವ,
ಚಿಕ್ಕದನ್ಯಾರ ನೀವು ತಪ್ಪದೆ ನನ್ನ ಮಗಳಿಗೆ ಮದುವೆಗೆ ಬರೆಯಕ್ ನೋಡ್ರಿಪ್ಪ. ಇದ್ರಪ್ಪ ಖಂಡಿತವಾಗಿ ಬರ್ತೇನೆ, ತಪ್ಪದೇ ಬರ್ತೇನೆ, ಆಯ್ತಾ? ನಾನು ಬರ್ತೇನೆ. ನಾಳೆ ಬಂದು ಬೀಗರಿಗೆ ಮುಂದೆ ನಿಂತು ಎಲ್ಲ ಜವಾಬ್ದಾರಿ ಮ್ಯಾಗ ಕೆಲಸ ಮಾಡ್ಕೊಳ್ಳೋದೈತ್ರಿ. ನಾನು ಬರ್ತೀನಿಪ್ಪ. ಆಯ್ತಪ್ಪ ರುದ್ರ, ಯಾಕಂದ್ರೆ ಇನ್ನು ಮಗಳು ನಿನ್ನ ಮನೆಯಲ್ಲಿ ಮಗಳು ಮದುವೆ ಜವಾಬ್ದಾರಿ ಎಲ್ಲ ನಿನ್ನ ಮೇಲೆ ಇರುತ್ತದೆ. ನೋಡಪ್ಪ, ಎಲ್ಲ ಬೀಗರು ಬಿದ್ರು ಬಂದಿರುತ್ತಾರೆ, ನೀನು ಮನೆ ಕಡೆ ನಡಿ ಹೋಗು, ಯಾಕಂದ್ರೆ ಎಲ್ಲ ಜವಾಬ್ದಾರಿ ನಿಂದಿರುತ್ತದೆ. ನೋಡಪ್ಪ, ನಾನು ಬರ್ತೀನಿಪ್ಪ. ನೋಡು ಮದುವೆ, ಪಾಪ ರುದ್ರ ಮಗಳ ಮದುವೆ ಮಾಡು ಸಲುವಾಗಿ ಎಷ್ಟು ಹೊಂದಿಕೊಂಡಿದ್ದಾನೆ, ಹೊಂದಿಕೊಂಡಿದ್ದಾನೆ. ನೋಡು ಮದುವೆ, ಹೆತ್ತವ್ರಿಗೆ ಮಕ್ಕಳ ಮದುವೆ ಅಂದ್ರೆ ಬಲು. ಇದೇನು ಮದುವೆ, ಮಾತಿನ ಗದ್ದಲದಾಗ ನಾ ರುದ್ರಿಗೆ ಹಣ ಕೊಡುವುದೇ ಮರೆದು ಬಿಟ್ಟು ನೋಡು ಮದುವೆ. ಮದುವೆ ರುದ್ರ ಅದು ನೆನಪಿಸಬಾರ್ದೆ, ಮಾತಿನ ಗದ್ದಲ ಅವನು ಹಾಗೆ ಹೋಗಿಬಿಟ್ಟ. ನೋಡ ಮದುವೆ, ನೀವು ತಾಯಿ ಮಗ ಈಗ ಮನೆ ಕಡೆ ನಡ್ರಿ, ನಾನು ರುದ್ರನ ಮನೆ ಕಡೆ ಹೋಗಿ ಹಣ ಕೊಟ್ಟು ಬಿಡುತ್ತೇನೆ. ನೀವೇ ಹೋಗ್ತೀರಾ? ನಮ್ಮ ಮಾಂತಿ ಇದ್ದಾನಲ್ಲ, ಅವ್ನು ಕೊಟ್ಟು ಬರ್ತಾನೆ ಅಂತ ಕೈ ಕೊಟ್ಬಿಡಿ. ಯಾಕೆ ಮಾದೇವಿ, ಮತ್ತ ಅವನ ಯಾಕೆ ಕಳುವೆ, ನಾನೇ ಹೋಗಿ ಕೊಟ್ಟು ಬರ್ತೀನಲ್ಲ. ನೋಡಿ ಅಪ್ಪಾಜಿ, ನನ್ನ ಕೈಯಲ್ಲಿ ಕೊಡಿ, ನಾನೇ ಕೊಟ್ಟು ಬರ್ತೇನೆ. ಮೊದಲೇ ಬಿಸಿಲಿದೆ, ನೀವು ಆಯಾಸಗೊಂಡಿದ್ದೀರಿ. ಮನೇಲಿ ಹೋಗಿ ತಾಯಿ ನೀವು ಆರಾಮ್ ಮಾಡ್ರಿ, ನಾವು ಕೊಟ್ಟು ಬರ್ತೇನೆ. ನನ್ನ ಕೈಯಲ್ಲಿ ಕೊಡಿ. ಹೌದಪ್ಪ ರುದ್ರ. ನೋಡಪ್ಪ ಮಾಂತೇಶ, ಅವನು ಎಲ್ಲಿರ್ತಾನೆ ಎಂಬುದು ನಿನಗೆ ಗೊತ್ತಿಲ್ಲ ಮಾಂತೇಶ. ನೋಡಪ್ಪ ಮಾಂತೇಶ, ಇದ್ರ ಅವನು ಬಸ್ ಸ್ಟ್ಯಾಂಡ್ ಅಂತಾರ, ಅಲ್ಲೇ ಪೂಜಾರ ಅಂಗಡಿ ಅಂತ ಇರ್ತಾನ. ಇಲ್ಲವಾದ್ರ ಅಲ್ಲಿ ಇಲ್ಲಿ ನೋಡು, ಎಲ್ಲಿ ಸ್ಟ್ಯಾಂಡ್ ಹತ್ತಿರ ಎಲ್ಲಿ ಕಾಣಲಿಲ್ಲ ಅಂದ್ರ ಸೀದಾ ಅಂಬೇಡ್ಕರ್ ಹೋಗು, ಅಲ್ಲೇ ಇರ್ತಾನ ಅವನು. ಗೊತ್ತಪ್ಪ? ಹೌದಪ್ಪ. ಇದು 1 ಲಕ್ಷ ರೂಪಾಯಿ ಅದಾವ, ಅವನಿಗೆ ಚೆನ್ನಾಗಿ ಎನಿಸಿ ಕೊಟ್ಟದ. ಆಯ್ತಪ್ಪ? ಆಯ್ತು ಹೌದ್ರ. ಅಮ್ಮ ಅಪ್ಪ, ನೀವು ಮನೆ ಕಡೆ ನಡ್ರಿ, ಹೋಗಿ ಕೊಟ್ಟು ಬರ್ತೇನೆ. ಹೌದಪ್ಪ. ಆಯ್ತು ಮಾದೇವಿ, ನಡೀರಿ, ನನಗೂ ಕೂಡ ಬಾಯಾರಿಕೆ ಆಗಿದೆ, ತುಂಬಾ ಬಿಸಿಲಿದೆ, ಮನೆ ಕಡೆ ಹೋಗಿ. ಆಯ್ತು ಮಾದೇವಿ, ಮನೆ ಕಡೆ ಹೋಗೋಣ.